ಓಂ ನಮೋ ನಾರಾಯಣಾಯ. ಹೆಜ್ಜೆಗೊಂದು ಕತೆ ಸಾಮ್ಯಕೋಟಿ ಜೊತೆ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಈ ಪುಟ್ಟ ಪುಟ್ಟ ಕತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ಹೆಜ್ಜೆಗೊಂದು ಕತೆ ಅನ್ನೋ ಹಾಗೆ ನಮ್ಮ ಜೀವನದ ಪ್ರತಿ ಹೆಜ್ಜೆಯಲ್ಲಿ ಈ ಕತೆಗಳು ನಮಗೆ ಮಾರ್ಗದರ್ಶನವನ್ನು ನೀಡ್ತಾ ಹೋಗುತ್ತೆ. ಹಾಗಿದ್ರೆ ಇವತ್ತಿನ ಕತೆಯನ್ನು ಮುಂದುವರಿಸೋಣ. ಇವತ್ತಿನ ಕತೆ ನಾವು ನೋಡುವ ದೃಷ್ಟಿಯ ಮೇಲೆ ನಾವು ಎದುರುಗಡೆಯವರನ್ನು ಹೇಗೆ ಜಡ್ಜ್ ಮಾಡ್ತೀವಿ ಅಂತ ಹೇಳ್ತಾ ಇದೆ ಈ ಎರಡು ಉದಾಹರಣೆಗಳು. ಮೊದಲನೆಯ ಈ ಪುಟ್ಟ ಕಥೆಯಲ್ಲಿ ಒಬ್ಬ ಗಂಡ ಹೆಂಡತಿ ಪ್ರತಿನಿತ್ಯ ಜೊತೆಗೆ ಕಾಫಿ ಕುಡಿತಾ ಇರ್ತಾರೆ. ಅವ್ರದ್ದು ಅದು ಅಭ್ಯಾಸ, ಆ್ಯಕ್ಚುಲಿ ಒಳ್ಳೆಯ ಅಭ್ಯಾಸ, ನಾವೆಲ್ಲ ರೂಢಿಸ್ಕೋಬೇಕು. ಹಾಗೆಯೇ ಅವರ ಎದುರುಗಡೆ ಬಿಲ್ಡಿಂಗಿಗೆ ಹೊಸ ಬಾಡಿಗೆಯವರು ಬಂದಿರ್ತಾರೆ. ಪ್ರತಿನಿತ್ಯ ಹೀಗೆ ಕಾಫಿ ಕುಡಿಬೇಕಾದ್ರೆ ಆ ಹೆಂಗಸು ಬಟ್ಟೆಯನ್ನು ಚೆನ್ನಾಗೇ ಒಗೆದಿಲ್ಲ, ಎಷ್ಟು ಕೊಳೆಯಾಗಿ ಒಗೆದಿದೆ, ನೀಟಾಗಿ ಒಗೆಯೋದಲ್ವಾ, ಬಟ್ಟೆ ಕ್ಲೀನಾಗಿರಬೇಕು, ಹೀಗೆ ಪ್ರತಿನಿತ್ಯ ಕಮೆಂಟ್ ಮಾಡ್ತಾ ಇರ್ತಾರೆ. ಸೊ ಅವ್ರ ಗಂಡ ನೋಡೋ ತನಕ ನೋಡ್ತಾರೆ. ಮಾರನೇ ದಿನ ಏನು ಮಾಡ್ತಾರೆ, ಆ ಹೆಂಗಸು ಇಳೋದಕ್ಕಿಂತ ಮುಂಚೆನೇ ಎದ್ದು ಕಾಫಿಯನ್ನು ತಂದಿಟ್ಟು ಆ ಹೆಂಗಸು ಕಾಫಿ ಕುಡಿಬೇಕಾದ್ರೆ, ವಾವ್, ಇಷ್ಟೇ ದಿನ ಆದಮೇಲೆ ಈ ಹೆಂಗಸಿಗೆ ಬಟ್ಟೆ ಒಗೆಯೋದಕ್ಕೆ ಬಂತು, ಎಷ್ಟು ಚೆನ್ನಾಗಿ ಬಟ್ಟೆಯನ್ನು ಒಗೆದಿದ್ದಾಳೆ ಅವಳು ಅಂತ ಹೇಳ್ತಾಳೆ. ತಕ್ಷಣ ಗಂಡ ನಗ್ತಾ ಹೇಳ್ತಾನೆ, ಪ್ರತಿನಿತ್ಯ ಆಕೆ ಅಷ್ಟೇ ಶುಭ್ರವಾಗಿ ಬಟ್ಟೆ ಒಗಿತಾ ಇದ್ರು, ಆದರೆ ನಮ್ಮ ಈ ಬಾಲ್ಕನಿ ಗ್ಲಾಸ್ ಏನಿದೆ ಅದು ಕೊಳೆಯಾಗಿತ್ತು. ಇವತ್ತು ನಾನು ಬೆಳಗ್ಗೆ ಬೇಗ ಎದ್ದು ನೀನು ಕಾಫಿ ಕುಡಿಯೋದಕ್ಕೆ ಕೂರೋದಕ್ಕಿಂತ ಮುಂಚೆ ನಮ್ಮ ಬಾಲ್ಕನಿಯ ಈ ಶೀಶೆಯನ್ನು ಅಂದರೆ ಗ್ಲಾಸ್ನ ಕ್ಲೀನ್ ಮಾಡಿದ್ದೀನಿ, ಅದಕ್ಕೆ ನಿನಗೆ ಆಕೆಯ ಬಟ್ಟೆ ಶುಭ್ರವಾಗಿ ಕಾಣ್ತಾ ಇದೆ ಅಂತ ಹೇಳ್ತಾನೆ. ಅಂದರೆ ನಾವೇನು ಮಾಡ್ತೀವಿ, ನಾವು ನೋಡ್ತಾ ಇರೋದೇ ಸರಿ, ಎಲ್ಲಿ ತಪ್ಪಾಗಿದೆ ಅಂತ ನಾವು ಯೋಚನೆ ಮಾಡೋದಿಲ್ಲ. ಹಾಗೆ ಎಷ್ಟೋ ಸಲ ನಮ್ಮ ದೃಷ್ಟಿಕೋನವನ್ನು ನಾವು ಬದಲಾಯಿಸ್ಕೋಬೇಕು ಅಂತ ಹೇಳ್ತಾ ಇದೆ ಈ ಮೊದಲನೆಯ ಕತೆ. ಇನ್ನು ಎರಡನೇ ಕತೆಗೆ ಹೋಗೋದಾದರೆ, ಎರಡನೇ ಕತೆಯಲ್ಲಿ ನಮ್ಮ ಚಿಕ್ಕ ಚಿಕ್ಕ ವಿಷಯಗಳು, ಚಿಕ್ಕ ಚಿಕ್ಕ ಮನಸ್ತಾಪಗಳು ಕೆಲವೊಮ್ಮೆ ಡೈವರ್ಸ್ವರೆಗೂ ಹೋಗಿಬಿಡುತ್ತೆ ಅನ್ನೋದಕ್ಕೆ ಈ ಕತೆ ಎಕ್ಸಾಂಪಲ್. ಪ್ರತಿನಿತ್ಯ ಆಕೆ ಹಣ್ಣನ್ನು ಕಟ್ ಮಾಡಿ, ಉದಾಹರಣೆಗೆ ಈಗ ಕಲ್ಲಂಗಡಿ ಹಣ್ಣು ಅಂತ ತಗೊಳ್ಳೋಣ, ಹಣ್ಣನ್ನು ಕಟ್ ಮಾಡಿ ಮಧ್ಯದ ಭಾಗವನ್ನು ಮಕ್ಕಳಿಗೆ ಕೊಟ್ಟು ಆ ಸಿಪ್ಪೆಯ ಭಾಗವನ್ನು ಗಂಡನಿಗೆ ಕೊಡ್ತಾ ಇರ್ತಾಳೆ. ಗಂಡ ಹಣ್ಣನ್ನು ತಿನ್ನೋದೇ ಇಲ್ಲ, ಒಂದು ದಿನವೂ ತಿನ್ನೋದಿಲ್ಲ. ಈಕೆಗೆ ಆಶ್ಚರ್ಯ, ಯಾಕೆ ನನ್ನ ಗಂಡ ಹಣ್ಣನ್ನು ತಿಂತಾ ಇಲ್ಲ ಅಂತ. ಕೊನೆಗೆ ಅವರಿಬ್ಬರ ಮನಸ್ತಾಪ ಎಲ್ಲಿಗೆ ಬಂತು ಅಂದರೆ, ನಾನು ಆಗಲೇ ಹೇಳಿದ ಹಾಗೆ ಡೈವರ್ಸ್ವರೆಗೂ ಬರುತ್ತೆ. ಡೈವರ್ಸಲ್ಲಿ ವಕೀಲರು ಏನು ಮಾಡ್ತಾರೆ, ತಮ್ಮ ತೀರ್ಪನ್ನು ಅಥವಾ ಮಂಡನೆ ಮಾಡೋದಕ್ಕಿಂತ ಮುಂಚೆ ನಿಮ್ಮಿಬ್ಬರ ಸಮಸ್ಯೆಗಳನ್ನು ಹೇಳಿ ಅಂತ ಹೇಳ್ತಾರೆ. ಆಗ ಆಕೆ ಹೇಳ್ತಾಳೆ, ನಾನು ನನ್ನ ಗಂಡನ ತುಂಬ ಪ್ರೀತಿಸ್ತೀನಿ. ಗಂಡನಿಗೆ ಆಶ್ಚರ್ಯ ಆಗತ್ತೆ. ಇತ್ತ ಗಂಡನಿಗೆ ಕೇಳಿದ್ರೆ ಗಂಡನೂ ಸಹ ಅದನ್ನೇ ಹೇಳ್ತಾನೆ, ನಾನು ನನ್ನ ಹೆಂಡತಿಯನ್ನು ತುಂಬ ಪ್ರೀತಿಸ್ತೀನಿ. ವಕೀಲರಿಗೆ ಆಶ್ಚರ್ಯ ಆಗೋಗುತ್ತೆ, ಅಲ್ಲ, ಇಬ್ಬರೂ ಸಹ ಒಬ್ಬರನ್ನೊಬ್ಬರೂ ಇಷ್ಟೊಂದು ಪ್ರೀತಿಸ್ತೀರಾ ಅಂತ ಅನ್ಬೇಕಾದ್ರೆ ನೀವು ಡೈವರ್ಸ್ವರೆಗೂ ಯಾಕೆ ಬಂದ್ರಿ ಅಂತ. ಆಗ ಗಂಡ ಹೇಳ್ತಾನೆ, ನಮ್ಮ ಮನೆಯಲ್ಲಿ ಹಣ್ಣನ್ನು ಹೆಚ್ಚಿದಾಗ ಮಧ್ಯದ ಭಾಗವನ್ನು ಮನೆ ಯಾರು ನಾವು ತುಂಬ ಇಷ್ಟಪಡ್ತೀವೋ ಅವರಿಗೆ ಅಮ್ಮ ಕೊಡ್ತಾಯಿದ್ರು, ಆ ಸಿಪ್ಪೆಯ ಭಾಗವನ್ನು ಬೇರೆಯವರಿಗೆ ಕೊಡ್ತಾಯಿದ್ರು. ಹಾಗಾಗಿ ನಾವು ಯಾರನ್ನು ದ್ವೇಷ ಮಾಡ್ತೀವೋ ಅವರಿಗೆ ನಾವು ಸಿಪ್ಪೆ ಭಾಗವನ್ನು ಕೊಡ್ತೀವಿ. ಹಾಗಾಗಿ ನನ್ನ ಹೆಂಡತಿ ಪ್ರತಿ ಸಲ ಸಿಪ್ಪೆ ಭಾಗವನ್ನೇ ಕೊಡ್ತಾಯಿದ್ಲು, ಹಾಗಾಗಿ ನನಗೆ ಆಕೆ ನನ್ನನ್ನು ಇಷ್ಟಪಡೋದಿಲ್ಲ ಅಂತ ಅಂದ್ಕೊಂಡೆ ಅಂತ ಹೇಳ್ತಾನೆ. ಹೆಂಡತಿಯನ್ನು ಕೇಳ್ತಾರೆ. ಹೆಂಡತಿ ಹೇಳ್ತಾಳೆ, ನಮ್ಮಲ್ಲಿ ಸಿಪ್ಪೆ ಭಾಗವನ್ನು ನಾವು ತುಂಬ ಇಷ್ಟಪಡೋರಿಗೆ ಕೊಡ್ತೀವಿ, ಹಾಗಾಗಿ ನಾನು ನನ್ನ ಪ್ರೀತಿಯನ್ನು ವ್ಯಕ್ತಪಡಿಸೋದಕ್ಕೆ, ಏಕೆಂದರೆ ಒಟ್ಟು ಕುಟುಂಬದಲ್ಲಿದ್ದೀವಿ, ನಾನು ನನ್ನ ಪ್ರೀತಿಯನ್ನು ವ್ಯಕ್ತಪಡಿಸೋದಕ್ಕೆ ಆಗ್ತಿರ್ಲಿಲ್ಲ, ಹಾಗಾಗಿ ನನ್ನ ಗಂಡ ಅರ್ಥ ಮಾಡ್ಕೊತಾನೆ ಅಂತ ನಾನು ಈ ಸಿಪ್ಪೆಯ ಭಾಗವನ್ನು ನನ್ನ ಗಂಡನಿಗೆ ಕೊಡ್ತಿದ್ದೆ, ನಾನು ಸಹ ಅವನನ್ನು ತುಂಬ ಪ್ರೀತಿಸ್ತೀನಿ ಅಂತ ಹೇಳ್ತಾಳೆ. ಅಂದರೆ ಈ 9 ಮತ್ತು 6ರ ಕತೆ ನಮ್ಮ ಜೀವನದ ಎಲ್ಲ ಸಂಬಂಧದಲ್ಲಿ ಆಗುತ್ತೆ. ಅಂದರೆ ಈ ಕಡೆ
ಒಂದು ಮೂಲೆಯಲ್ಲಿ ನಾವು ನಿಂತುಕೊಂಡು 9 ಅಂತ ಹೇಳ್ತಾ ಇರ್ತೀವಿ. ಆ ಕಡೆ ಎದುರಿಗಿನ ವ್ಯಕ್ತಿ ಇಲ್ಲ ಅದು 6 ಅಂತ ಹೇಳ್ತಾ ಇರ್ತಾರೆ. ಒಂದು ಸಾರಿ ಯಾವುದೇ ತೀರ್ಮಾನಕ್ಕೆ ಬರೋದಕ್ಕಿಂತ ಮುಂಚೆ ನಮ್ಮ ಜಾಗವನ್ನು ಬದಲಿಸಿ ನೋಡಿ, ಹೌದು ಎದುರಿನ ವ್ಯಕ್ತಿ ಹೇಳ್ತಾ ಇದ್ದಿದ್ದು ಸರಿಯೇ, ಅದು 9 ಅಲ್ಲ 6 ಅಥವಾ 6 ಅಲ್ಲ 9 ಎರಡೂ ಸಹ ನಾವು ನೋಡಬಹುದು ಅನ್ನೋ ದೃಷ್ಟಿಕೋನವನ್ನು ನಾವು ಬದಲಾಯಿಸಿಕೊಂಡಾಗ ನಮ್ಮ ಸಂಬಂಧಗಳು ಬಹಳ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇದು ಇವತ್ತು ಚಿಕ್ಕ ಮಕ್ಕಳಿಗೆ ಕತೆ ಅನ್ನೋದಕ್ಕಿಂತ ನಮ್ಮ ಸಂಬಂಧವನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಒಂದು ಚಿಕ್ಕ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಅಷ್ಟೇ ಅಲ್ಲ, ಹೇಳ್ತಾ ಹೋಗ್ತಾರೆ, ಯಾರು ತುಂಬ ಇಷ್ಟಪಡ್ತಾರೋ ಅವರೇ ಮೊದಲು ಹಿಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತಾರಂತೆ. ಹಾಗಾಗಿ ಯಾರೂ ಸಹ ನಮ್ಮ ಸಂಬಂಧಗಳಲ್ಲಿ ಹೆಜ್ಜೆಯನ್ನು ಹಿಂದೆ ಇಡೋದು ಬೇಡ. ಎಲ್ಲರೂ ಸಹ ಪ್ರೀತಿಯಿಂದ ಇರೋಣ. ಯಾಕೆಂದರೆ ಪ್ರೀತಿಯಲ್ಲೇ ಭಗವಂತ ಇರ್ತಾನೆ. ಹಾಗಾಗಿ ಸಮಯ ಸಿಕ್ಕಾಗಲೆಲ್ಲ ಭಗವಂತನ ನಾಮಸ್ಮರಣೆ ಮಾಡೋಣ. ಓಂ ನಮೋ ನಾರಾಯಣಾಯ. ಐ ಹೋಪ್ ಈ 2 ಪುಟ್ಟ ಪುಟ್ಟ ಕಥೆಗಳು ಜೀವನದ ದೊಡ್ಡ ರಹಸ್ಯವನ್ನು ಹೇಳಿದೆ ಅಂತ ಅಂದ್ಕೊತೀನಿ. ವಂದನೆಗಳು.